ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಏನು ವಿಷಯ ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಒಂದು ಇಂಪಾರ್ಟೆಂಟ್ ವಿಷಯ. ನಮ್ಮ ಹೆಣ್ಮಕ್ಳಿಗೆಲ್ಲ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ನಮಗೆ ಎಲ್ಲರಿಗೂ ಹೆಣ್ಮಕ್ಳಂತ ಹುಟ್ಟಿದ ಮೇಲೆ ಇದು ನಾರ್ಮಲಿ ಎಲ್ಲರೂ ಅನುಭವಿಸ್ತಾರೆ. ಅದೇ ಏನಂದರೆ ಮಂತ್ಲಿ ಪ್ರಾಬ್ಲಮ್, ಪೀರಿಯಡ್ಸ್ ಪ್ರಾಬ್ಲಮ್. ಒಬ್ಬೊಬ್ಬರಿಗೆ ಪೇಯ್ನ್ ಇರಲ್ಲ ಅಷ್ಟೇ. ಇನ್ನು ಎಲ್ಲ ಆಲ್ಮೋಸ್ಟು 100%ಅಲ್ಲಿ 90% ಎಲ್ಲರಿಗೂ ಹೊಟ್ಟೆ ನೋವು ಬಂದೇ ಬರುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಫುಲ್ಲು ಮೂಡ್ ಸ್ವಿಂಗ್ಸ್ ಎಲ್ಲ ಇರುತ್ತೆ. ಅಂದರೆ ಏನಾದರೂ ಒಂದು ಪ್ರಾಬ್ಲಮ್, ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಆಗುತ್ತೆ, ಹೇಳೋಕ್ಕಾಗಲ್ಲ. ಆದ್ದರಿಂದ ಇವಾಗ ನಾನೊಂದು ಪ್ರಾಡಕ್ಟ್ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಏನಂತಂದರೆ, ಹೊಸ್ದಾಗಿದು ಲಾಂಚ್ ಆಗಿರೋದು. ಅದರಿಂದ ನಾನು ಅದನ್ನು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ. ಇದು ವಿಡಿಯೋ ಮಾಡಿ ಏನಿಲ್ಲ ಅಂದರೆ 1 ಮಂತ್ ಆಯಿತು. ದೀಪಾವಳಿ ಟೈಮಲ್ಲಿ ಅವರು ನನಗೆ ಪ್ರಾಡಕ್ಟು ಪರಿಚಯ ಮಾಡಿಕೊಟ್ಟಿದ್ದು. ಆದರೆ ನಾನು ಅದನ್ನು ಸುಮ್ಮನೆ ಅವ್ರು ಹೇಳಿದ್ದು ಎತ್ಕೊಂಬಂದು ನಿಮ್ಮ ಹತ್ರ ಹೇಳೋಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದ್ರ ಬಗ್ಗೆ ತಿಳ್ಕೊಬೇಕು, ಅದನ್ನು ಯೂಸ್ ಮಾಡಬೇಕು. ಯೂಸ್ ಮಾಡಿ ಅದು ಹೆಂಗಿದೆ, ಚೆನ್ನಾಗಿದ್ದರೆ ನಿಮಗೆ ರಿವ್ಯೂ ಕೊಡಬೇಕು ಅಂತೇಳ್ಬಿಟ್ಟು ನಾನು ಇಷ್ಟು ದಿನ ವೆಯ್ಟ್ ಮಾಡಿದೆ. ನಾನು ಯೂಸ್ ಮಾಡಿದ್ದೀನಿ ಅದನ್ನು. ಇವಾಗ ಯೂಸ್ ಮಾಡಿದ್ಮೇಲೆ ನನಗೆ ಅದು ಬೆಟರ್ ಅಂತ ಅನ್ನಿಸ್ತು. ಪರವಾಗಿಲ್ಲ, ಚೆನ್ನಾಗಿದೆ. ನಾರ್ಮಲ್ ಸ್ಯಾನಿಟರಿ ಪ್ಯಾಡ್ಸ್ಗಿಂತ ಇದು ನನಗೆ ಡಬಲ್ ಬೆಟರ್ ಅಂತ ಅನ್ನಿಸ್ತು. ಆದ್ದರಿಂದ ಇದು ಯೂಸ್ ಆಗುತ್ತೆ ಎಲ್ಲರಿಗೂ, ವ್ಯೂವರ್ಸ್ಗೆ. ಸುಮ್ಮನೆ ನಾನು ನಾರ್ಮಲಾಗಿ ಅವ್ರು ಹೇಳಿದ ತಕ್ಷಣ ಬಂದು ನಿಮ್ಗೆ ಹೇಳಿದರೆ ಅದು ಚೆನ್ನಾಗಿರಲ್ಲ. ಯಾಕೆಂದರೆ ಅದು ನನಗೆ ಅದು ಯೂಸ್ ಮಾಡ್ದಿರೇ ಅದ್ರ ಬಗ್ಗೆ ಗೊತ್ತಿಲ್ದಿರ ಸುಮ್ಮನೆ ರಿವ್ಯೂ ಕೊಡೋದು ಇಷ್ಟ ಇರಲಿಲ್ಲ. ಅದರಿಂದ ಇವಾಗ ಅದನ್ನು ನಾನು ಯೂಸ್ ಮಾಡಿದ್ದೀನಿ. ಯೂಸ್ ಮಾಡೋದ್ರಿಂದ ನನಗೆ ಎಲ್ಲ ಕರೆಕ್ಟಾಗಿದೆ. ಅಂದರೆ ಇವಾಗ ಹೇಳ್ತಾರೆ ಬ್ಯಾಕ್ ಪೇನ್ ಎಲ್ಲ ಬರುತ್ತಲ್ವ ನಾರ್ಮಲಾಗಿ ಪೀರಿಯಡ್ಸ್ ಟೈಮಲ್ಲಿ. ನನಗೆ ಆ ಥರ ಏನೂ ಆಗಿಲ್ಲ. ನನಗೆ ಆಗಿದ್ದೀನಿ ಅನ್ನೋ ಫೀಲೇ ಇರಲಿಲ್ಲ. ಆ ಥರ ಇತ್ತು. ಮತ್ತು ಉರಿ ಥರ ಏನೂ ಇಲ್ಲ. ನಾರ್ಮಲಾಗಿ ಕೂಲಾಗಿ ಇದ್ದು. ಅಂದರೆ ಈ ಪೀರಿಯಡ್ಸ್ ನನಗೆ ಸ್ವಲ್ಪ ಹ್ಯಾಪಿ ಪೀರಿಯಡ್ಸ್ ಅಂತಲೇ ಅನ್ನಿಸ್ತು. ಅದರಿಂದ ನಾನು ಯೂಸ್ ಮಾಡಿದ್ಮೇಲೆ ನಿಮಗೂ ಅದ್ರ ಬಗ್ಗೆ ಹೇಳಬೇಕು ಅಂತಲೇ ಅನಿಸಿದ್ದಕ್ಕೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಅವ್ರು ಹೇಳ್ತಾರೆ. ಅದನ್ನು ನೋಡಿ ಯಾವುದು ಏನು ಹೆಂಗಿರುತ್ತೆ ಅಂತ. ಬೇಕಂದರೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮ್ಗಿನ್ನೂ ತಿಳ್ಕೊಬೇಕು ಅಂದರೆ ಅವ್ರು ಬೇಕಾದ್ರೆ ಲೈವಲ್ಲೇ ಡೆಮೋ ಮಾಡಿ ತೋರಿಸ್ತೀನಿ ನಿಮಗೆ ಅಂತ ಹೇಳಿದ್ದಾರೆ. ಯಾರಿಗಾದ್ರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ. ನಾನು ಅದನ್ನು ಅವ್ರ ಹತ್ರ ಲೈವಲ್ಲೇ ನಿಮಗೆ ಹೆಂಗಿರುತ್ತೆ ಏನು ಅಂತ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸಾಗಿ ನಾನು ನಿಮ್ಗೆ ಹೇಳ್ತೀನಿ. ಆದ್ದರಿಂದ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಳಿ, ಹೆಂಗಿದೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸಿದ್ರೆ ಒಂದು ಕಾಮೆಂಟ್ ಮಾಡಿದ್ರೆ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಅದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆದವರು ನೀವು ಯೂಸ್ ಮಾಡ್ಬೋದು. ಯಾಕಂದರೆ ನನಗಿಷ್ಟ ಆಗಿದೆ. ನನಗಿಷ್ಟ ಆಗಿರೋದ್ರಿಂದ ನಾನು ಗುಡ್ ರಿವ್ಯೂ ಕೊಡ್ತಾ ಇದ್ದೀನಿ ಅಷ್ಟೇ. ನಿಮಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ನೋಡಿ, ವಿಡಿಯೋ ನೋಡಿ. ಮತ್ತು ನಿಮಗೆ ಅದು ಬೇಕಂದರೆ ಮಾತ್ರ ಕಾಮೆಂಟ್ ಮಾಡಿ. ನಾನು ಫುಲ್ ವಿಡಿಯೋ ಲೈವ್ ಮಾಡೋಕ್ಕೆ ಮಾಡ್ತೀನಿ ಲೈವಲ್ಲೇ. ನಿಮಗೆ ಡೆಮೋ ತೋರಿಸಿದ್ರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಗೊತ್ತಾಗುತ್ತೆ. ಆದ್ದರಿಂದ ಓಕೆ, ವಿಡಿಯೋ ನೋಡ್ಕೊಂಡು ಬನ್ನಿ. ಹಾಯ್, ಹಲೋ, ನಮಸ್ತೆ. ನನ್ನ ಹೆಸರು ಗಂಗಾ ಅಂತ. ಐ ಆಮ್ ಎ ಯೋಗ ಟೀಚರ್. ನಾನು ನಿಮಗೆ ಒಂದು ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯನ ಇವತ್ತು ತಿಳಿಸ್ಕೊಡ್ತೀನಿ. ಅದು ಏನು ಅಂದರೆ, ಒಂದು ಫೋವೆ ಅಂತ ಒಂದು ಕಂಪನಿ ಇದೆ. ಆ ಕಂಪನಿಯಲ್ಲಿ ನಮ್ಮ ಎಲ್ಲರಿಗೂ ಹೆಣ್ಮಕ್ಳಿಗಿರುವಂಥ ಒಂದು ಬೇಜಾರು ವಿಚಾರ ಏನಂದರೆ, ತಿಂಗಳಲ್ಲಿ ಒಂದು 5 ಡೇಸ್ ತುಂಬ ಅಪ್ಸೆಟ್ ಆಗ್ತೀವಲ್ವ. ಏನಕ್ಕೆ? ಪೀರಿಯಡ್ಸ್ ಪ್ರಾಬ್ಲಮ್. ಸೊ ಯಾವತ್ತಾದರೂ ನಾವು ಹ್ಯಾಪಿ ಪೀರಿಯಡ್ಸ್ ಅಂತ ಹೇಳಿದ್ದೀವ? ಸಾಧ್ಯನೇ ಇಲ್ಲ. ಆದರೆ ನಾನು ಹೇಳ್ತಾ ಇದ್ದೀನಿ, ಈ ಪ್ರಾಡಕ್ಟ್ ಯೂಸ್ ಮಾಡಿ ಹ್ಯಾಪಿ ಪೀರಿಯಡ್ಸ್ ಅಂತ. ಯಾಕೆ ಅಂದರೆ, ಇದರಲ್ಲಿ ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ನಿಮಗೆ ಹೊಟ್ಟೆ ನೋವು ಇರ್ಬೋದು, ಬ್ಯಾಕ್ ಪೇನ್, ನೀ ಪೇನ್, ಲೈಕ್ ಕೆಲವರು ತುಂಬ ಪ್ರಾಬ್ಲಮ್ಸ್ ಬರುತ್ತಲ್ವ. PCOD ಪ್ರಾಬ್ಲಮ್ ಇರ್ಬೋದು, ದೆನ್ ಮೂಡ್ ಸ್ವಿಂಗ್ಸ್ ಇರ್ಬೋದು. ಎಷ್ಟೋ ಹೆಣ್ಮಕ್ಳಿಗೆ ಸಫರ್ ಆಗ್ತಾ ಇದ್ದಾರೆ. ಈಗಲೂ ಕೂಡ ತುಂಬ ಸಫರ್ ಆಗ್ತಾ ಇದ್ದಾರೆ ಈ ವಿಚಾರದಲ್ಲಿ. ಎಸ್ಪೆಷಲಿ ಈಗಿನ ಹೆಣ್ಮಕ್ಳು, ಟೀನೇಜ್ ಇರೋವಂಥ ಹೆಣ್ಮಕ್ಳು. ಇಸ್ ಇಟ್ ರೈಟ್? ನಾವೆಲ್ಲ ಮುಂಚೆ ಅಜ್ಜಿ ಅಮ್ಮದಿರು ಕಾಟನ್ ಕ್ಲಾತ್ಸ್ ಯೂಸ್ ಮಾಡ್ತಾಯಿದ್ರು. ಆದರೆ ನಾವೆಲ್ಲ, ನಿಮಗೆ ಗೊತ್ತಿಲ್ವೋ, ಯಾವುದು ಮಾರ್ಕೆಟಿಂಗಲ್ಲಿ ಬರುತ್ತೆ, ಅಡ್ವರ್ಟೈಸ್ಮೆಂಟ್ ತೋರಿಸುತ್ತೆ, ಅದನ್ನು ಜಾಸ್ತಿ ಅದ್ರ ಕಡೆ ಫೋಕಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಅದರೊಳಗಡೆ ಏನು ಪ್ರಾಡಕ್ಟ್ ಇದೆ, ಏನು ಹಾಕಿದ್ದಾರೆ ಇಂಪಾರ್ಟೆಂಟು ಅನ್ನೋದನ್ನ ಯಾವತ್ತೂ ನಾವು ಟೆಸ್ಟ್ ಮಾಡಿ ನೋಡಿಲ್ಲ. ನೀವು ಬ್ರೀಫಾಗಿ ತಿಳ್ಕೊಬೇಕು ಅಂತ ಅಂದರೆ,
ನನ್ನ ಜೊತೆ ಮಮತಾ ಅನ್ನೋರು ಬ್ಯೂಟಿಷಿಯನ್ ಮೇಕ್ ಓವರ್ ಇದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ನಾನು ನಿಮಗೆ ಲೈವ್ ಆಗಿ ಡೆಮೋ ಕೊಡ್ತೀನಿ. ಡೆಫಿನೆಟ್ಟಾಗಿ ಇದು ತುಂಬ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನೀವು ಒಂದು ಈ ಪ್ಯಾಡ್ ತೊಗೊಂಡು ಯೂಸ್ ಮಾಡಿ ನೋಡಿ. ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ, PCOD ಇರ್ಬೋದು, ದೆನ್ ಸಿವಿಯರ್ ಏನೇ ನಿಮಗೆ ಪ್ರಾಬ್ಲಮ್ಸ್ ಇದ್ರೂ, ಇದು ಇರ್ರೆಗ್ಯುಲರ್ ಇರೋ ಪೀರಿಯಡ್ಸ್ ಕೂಡ ಕಂಪ್ಲೀಟಾಗಿ ಕ್ಯೂರ್ ಮಾಡ್ತಾ ಬರುತ್ತೆ. ಬಿಕಾಸ್ ಇದನ್ನು ನಾನು ಹಾರ್ಡ್ಲಿ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ಸೀರಿಯಸ್ಲಿ ಇದು ನಾನು ಯೂಸ್ ಮಾಡಿದ್ದೀನಿ. ಬಿಕಾಸ್ ತುಂಬ ವರ್ಷಗಳಿಂದ ಹೊಟ್ಟೆ ನೋವು ಬರ್ತಾಯಿತ್ತು ನನಗೆ. ಸಿವಿಯರಾಗಿ ಯಾವ ಡಾಕ್ಟ್ರ್ ಹತ್ರ ಹೋದ್ರೂ ಅವ್ರು ಏನು ಹೇಳಲಿಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಇದ್ರು. ಬಟ್ ಈ ಪ್ಯಾಡ್ ಯೂಸ್ ಮಾಡಿದ್ಮೇಲೆ ಸೀರಿಯಸ್ಲಿ ನಾನು ಖುಷಿಯಿಂದನೇ ಹೇಳ್ಕೊತೀನಿ, ಇಟ್ಸ್ ಎ ಹ್ಯಾಪಿ ಪೀರಿಯಡ್ಸ್. ಯಾವತ್ತಾದರೂ ಹೆಣ್ಮಕ್ಳು ಹೇಳ್ಕೊತೀವ ಹ್ಯಾಪಿ ಪೀರಿಯಡ್ಸ್ ಅಂತ? ಖಂಡಿತವಾಗ್ಲೂ ಇಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಇದನ್ನು ಯೂಸ್ ಮಾಡಿ, ದೆನ್ ನೀವೇ ನನಗೆ ಹೇಳ್ತೀರಾ ಇದು ಹೇಗಿದೆ ಪ್ರಾಡಕ್ಟ್ ಅಂತ. ದೆನ್ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಮಮತಾ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಮೋರ್ ಇನ್ಫಾರ್ಮೇಷನ್ ಪ್ಲೀಸ್ ಇದನ್ನು ಸರ್ಚ್ ಮಾಡಿ, ಲೈಕ್ ಮಾಡಿ. ಇದು ನಿಮ್ಗೆ ಎಲ್ಲೇ ಹೊರಗಡೆ ಸಿಗೋದು ಡೌಟು, ಇದು ಇವಾಗ ಲ್ಯಾಚ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಐ ಲವ್ ಇಟ್, ಐ ಲೈಕ್ ಇಟ್. ಪ್ಲೀಸ್ ಇದನ್ನು ಡೆಫಿನೆಟಾಗಿ ನೀವು ಯೂಸ್ ಮಾಡಿ, ದೆನ್ ನನಗೆ ಹೇಳಲೇಬೇಕು. ಥ್ಯಾಂಕ್ ಯು. ಓಕೆ ಗೈಸ್, ನೋಡಿದ್ರಲ್ವಾ ವಿಡಿಯೋ? ನಿಮ್ಗೆ ಏನು ಅನ್ನಿಸ್ತು ಅಂದ್ಬಿಟ್ಟು ಒಂದು ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಬೇಕಂದರೆ ನಾನು ನೆಕ್ಸ್ಟು ಅದು ವಿಡಿಯೋ ನಿಮಗೆ ಡೀಟೇಲಾಗಿ ಡೆಮೋ ಮಾಡೋದು ಹೆಂಗಿರುತ್ತೆ ಅಂದರೆ, ಫುಲ್ ಅವರು ಪ್ಯಾಡ್ಸಲ್ಲಿ ಒಳಗಡೆ ಏನೇನು ಹಾಕಿದ್ದಾರೆ, ಏನೇನು ಪ್ರಾಡಕ್ಟ್ ಇದೆ, ನಿಮ್ಗೆ ಅದು ಸೇಫಾ ಇಲ್ವಾ ಅಂತೆಲ್ಲ ಒಂದು ಡೆಮೋ ಮಾಡಿ ತೋರಿಸ್ತಾರಂತೆ. ನಾನು ಬೇಕಾದ್ರೆ ಅದು ನೆಕ್ಸ್ಟು ವಿಡಿಯೋ ಮಾಡಿ ಹಾಕ್ತೀನಿ. ನೀವು ನನಗೊಂದು ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಯಾವ ಥರ ಬೇಕು ಅಂದರೆ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಇವಾಗ ಕ್ವಶನ್ಸ್ ಇರುತ್ತಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಹೊಟ್ಟೆ ನೋವು ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಅದನ್ನೆಲ್ಲ ನೀವು ಹೇಳಿದ್ರೆ ನಾನು ಅವ್ರ ಹತ್ರ ಡೀಟೇಲಾಗಿ ತಿಳ್ಕೊಂಡು ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಓಕೆ, ನೋಡಿದ್ರಲ್ವಾ? ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋ, ನನ್ನ ವಿಡಿಯೋ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೇನು 2K ರೀಚ್ ಆಗ್ತಿದ್ದೀನಿ ಅಂದರೆ ನನ್ನ ಸ್ವಲ್ಪ 2,000 ಸಬ್ಸ್ಕ್ರೈಬರ್ ಹತ್ತತ್ರ ಆಗಿದೆ. 2,000 ಕಂಪ್ಲೀಟ್ ಆಗೋ ಥರ ಮಾಡಿ. ಓಕೆ ಗೈಸ್,